ಹಾಯ್ ಗೈಸ್, ವೆಲ್ಕಮ್ ಟು ಎಂಕ್ಲೆನ ಯೂಟ್ಯೂಬ್ ಚಾನಲ್. ಎಂಕ್ಲೆನಿ ಟ್ರಿಪ್ ಒಂದಲ್ಲ ಕಲಸ ಕುದುರೆಮುಖ ಒಂದಲ್ಲ ಎಂಕ್ಲೆಟಿಗೆ ಪೂರ ಬಾಯ್ಸ್ ಬೈದೇರು ತುಲೆ ಗೈಸ್. ಎಂಕ್ಲೆನ ಮೇಯ್ನ್ ಬಿಡು Dear Mr. Govind. Hello Mr. Govind. How do you do? ಮುಂಡಾಜೆ ಪ್ರಾಥಮಿಕ ಕೃಷಿ ಪತ್ತಿ ಸಹಕಾರಿ ಸಂಘ ನಿಯಮಿತ ಇದರ ಆಶ್ರಯದಲ್ಲಿ ಹಾಯ್ ಕಮೆಂಟ್ರಿ ಬಂತದಲ್ಲಿ. ಹಾಯ್, ಕಡ್ಡೆ ತಿಂತಿದ್ದಾನೆ. ಪನ್ಯ ಪನ್ಯ ದಾದಂಡ ದಾಲ ಪನ್ಯರ ಎಂಕ್ಲೆ ತಪ್ಪಿದಾಡ್ದು ಚಾರ್ಮಾಡಿ ಆಟಡಲ್ಲ ಮುಲ್ಪೈತೆ ಒಂಜಿ ಬ್ರೇಕ್ ದಿತ್ತು ಅಂತ ಆ ಬ್ರೇಕ್ ನ ಕಡೆ ತೋಜ್ಪಾರ ಅಪ್ಪುಜಿ ಅಪ್ಪುಜಿ ಅವನ್ ಪಾಡಗಲ್ಲ ಅಪ್ಪುಜಿ ಅಂತ ಬಂದ ಅವೇ ಎಂಕ್ಲೆ ತಪ್ಪಿದಾಡು ಚಾಕ್ ಮಾಡಿಡಲ್ಲ. ಚಾಕ್ ಮಾಡಿರ್ತೆ ನಮ್ಮ ಫಸ್ಟ್ ಅವಂಚಿನ ಪ್ಲೇಸ್ ಕೊಟ್ಟಿಗಾರ ಕರೀತು ದೇವರ ಮನೆ ದೇವರ ಮನೆ ಸೆಕೆಂಡ್ ತೇಜಸ್ವಿ ಪ್ರತಿಷ್ಠೆಗೆ ಅವು ದಾದಂದು ಗೊತ್ತಿಜಿ ಅವು ಪ್ರಕಾಶಕ್ಕೆ ಮಾತ್ರ ಗೊತ್ತಿಪ್ಪಣ ಎಂಕ್ಲೆಲ್ಲಿ ಗೊತ್ತಿಜಿ ಅವು ಆಯ್ಬಕ ದೇವರ ಮನೆ ಅವೆಡ್ಡೆ ಉಂಡು ಐಕ್ ದುಂಬು ಪೋದಿತ್ತ ಇತ್ತೆ ಸೆಕೆಂಡ್ ಟೈಮ್ ಪೋಂದಿಲ್ಲ ಒಕ್ಕ ಬರ್ಸ ಗುರಂಜಿ ಬರ್ಸ ಇತ್ತ ಕಮ್ಮಿ ಉಂಡು ಯಾಕಂದ್ರೆ ಕಾಂಡೆ ಪಿದನ್ನ ಬರ್ಸ ಇತ್ತಂಡೆ ಇತ್ತ ಬರ್ಸ ಇಜ್ಜಿ ಅದಾ ಬರ್ಸ ಬತ್ತಂಡೆ ಟೈಪುಂಡು ದಾಯಪಂಡ ಚಾರ್ ಮಾಡಿಟ್ಟು ಫೇಮಸ್ ಇಪ್ಪುನೇನೆ ಫುಲ್ ಬರ್ಸದ ವೆದರ್ ಕರೆಕ್ಟ್ ತೋಕ ನೆಕ್ಸ್ಟ್ ಫೋನಾಗ ಐತಲ್ಲ ವಿಡಿಯೋ ಮಂತ್ ಪಾಡ್ವಾ. ಸರಿ, ಥ್ಯಾಂಕ್ ಯು. ಸ್ಟೇ ಟ್ಯೂನ್ಡ್. ಹೀಗೆ ಮಾಡುದು I am Gunanath from Dubai. Yeah, papira boyare. Just now India ke land I nathi. ಬಾಯ್ಸ್ ಸೇ ಹಾಯ್ ಹಾಯ್ ಪನ್ನಿಂದ ಬನ್ನಿ ಮಾರೆ. ಹಾಯ್ 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 ನಮಸ್ತೆ. ಹಲೋ. Oh my God. ಹಾಯ್ ಬಲ್ಲೆ ಮಾರೆ ಹಾಯ್ ಪನ್ಲೆ ಗೊತ್ತಾವಡು ವೀಕ್ಷಕರಿಗೆ ಏರು ಮತ್ತು ಬೈದೇನು ಕರ್ಮದ ಬಾಯ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹೆಲೋ ಎಂಕಡೆ ಚಾರ್ ಮಾಡಿ ಗಾಡಿ ಇರ್ಬೋದಿಲ್ಲ. ನಾನು ಪ್ರಕಾಶ್ ಮುಂದಿನ ವೀಕ್ಷಕ ವಿವರಣೆಗಾರರು ಪ್ರಕಾಶ್ ಅವರು ಆಗಮಿಸಿದ್ದಾರೆ. ಹೆಸರು ಮಾಡ್ಲಿ ಸುದ್ದಿಗೋಷ್ಠಿ ಉಂಟಾ ಪ್ರಕಾಶ್ ಅವರೇ? ಸುದ್ದಿಗೋಷ್ಠಿ ನಾವು ಇದೀಗ ಸುಮಾರು 1 ತಿಂಗಳ ಹಿಂದಿನಿಂದ ಪ್ಲಾನ್ ಮಾಡಿ ಬುಕ್ಕ ಅವೇ ಆತ ಬಣ್ಣ ಎನ್ನುಟು. ಹಾ, ರಮೇಶ್ ಅಣ್ಣ ಯಾವಾಗ ನಮ್ಮದು ಪ್ಲಾನ್ ಇದಾದ? ನೀವು 1 ತಿಂಗಳಿಂದ ಹೇಳಿದ್ರಿ. ಅಲ್ಲ 1 ತಿಂಗಳಲ್ಲ, ನಮ್ಮದು ಇದು ಮೊದಲೇ ಆಗಿತ್ತಲ್ಲ. ಹಾ, ನಮ್ಮ ಮಾತುಕತೆ ಎಲ್ಲ ಹೋಗ್ಬೇಕು ಅಂತ ಪ್ಲಾನ್ ಆಗಿ ಸುಮಾರು 2 ತಿಂಗಳಾಗಿತ್ತು. ಆಕ್ಚುಲಿ ಪ್ಲಾನ್ ಇದಲ್ಲ, ಬೇರೆ ಪ್ಲಾನ್ ಇತ್ತು. ನಮ್ಮ ಪ್ಲಾನ್ ಬೇರೆ ಇತ್ತು, ಆದರೆ ಕೊನೆಯ ಕ್ಷಣದ ಬದಲಾವಣೆಯಿಂದಾಗಿ ನಾವು ಹುಡುಗರು ಮಾತ್ರ ಹೊರಡುದು ಅಂತ ಆಯ್ತು. ಯಾಕಂದ್ರೆ ಹಾಗೆ ತಂಡದ ಸಂಖ್ಯೆ 7 ಫಾರ್ ಎ ರೀಸನ್. ನಮ್ಮ ಮೊದಲ ಪ್ಲಾನ್ ದಿಡುಪೆಯಲ್ಲಿ ಹೋಗಿ ಸ್ಟೇ ಆಗಿ ದಿಡುಪೆ ಫಾಲ್ಸ್, ಎರ್ಮೈ ಫಾಲ್ಸ್ ಎಲ್ಲ ನೋಡ್ಕೊಂಡು ಬರೋದು ಅಂತಿತ್ತು. ಆದರೆ ಕೊನೆಯ ಕ್ಷಣದ ಬದಲಾವಣೆಯಾಗಿ ಒಂದು ಸ್ವಲ್ಪ ಲಾಂಗ್ ಟ್ರಿಪ್ ಹೋಗುವ, 2 ದಿವಸಗಳ ಟ್ರಿಪ್ ಹೋಗುವ ಅಂತ ಮನಸ್ಸಿಗೆ ಅನಿಸಿ ಎಲ್ಲರೂ ಹಾಗೆ ಕಳಸ ಕಡೆಗೆ ಹೋಗುವಂತ ಪ್ಲಾನ್ ಎಲ್ಲ ಆಯ್ತು. ಆದ್ರೆ ನಮ್ಮದು ಮಾರ್ಚ್ ಏಪ್ರಿಲ್ ಅಲ್ಲಿ ಪ್ಲಾನ್ ಆದ ಕಾರಣ ಆ ಶೆಕೆಗೆ ಹೋಗ್ಲಿಕ್ಕೆ ಯಾರು ಕೂಡ ಒಪ್ಪಲಿಲ್ಲ. ಮೇಯ್ನ್ ಆಗಿ ರಮೇಶ್ ಅಣ್ಣ ಅವರು ಬೇಡವೇ ಬೇಡ, ಈಗ ಬೇಡ ಅಂತೇಳಿ ಹೇಳಿದ್ರು. ಹಾಗೆ ಒಂದು ಮುಂಗಾರು ಶುರು ಆದ ಮೇಲೆ ಒಂದು ಹೋಗುವ ಅಂತ ಹೇಳುವಂತ ಮನಸ್ಸಿಗೆ ಬಂತು. ಹಾಗೆ ಎಲ್ಲರ ಜೊತೆ ಕೇಳಿ ಆಗುವಾಗ ಕೆಲವರೆಲ್ಲ ರೀಸನ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಇವತ್ತು ಹೇಳ್ತೇನೆ, ನಾಳೆ ಹೇಳ್ತೇನೆ, ಹೋಗೋ ದಿನ ಹೇಳ್ತೇನೆ, ಹೊರಟ ಮೇಲೆ ಹೇಳ್ತೇನೆ ಅಂತ. ಆದರೆ ಎಲ್ಲರ ಮನಪರಿವರ್ತನೆಯಾಗಿ ಎಲ್ಲರೂ ಒಂದೇ ದಿವಸ ಹೊರಡುದು ಅಂತ ಪ್ಲಾನ್ ಕೂಡ ಆಯ್ತು. ಹೋಮ್ ಸ್ಟೇ ಎಲ್ಲ ಬುಕ್ ಆಗಿದೆ. ಹಾಗೆ ಇವರಿಗೆಲ್ಲ ಹೊರಡುವಂತ ಮನಸ್ಸು ಕೊಟ್ಟಂತ
ಆ ದೇವರಿಗೆ ಮನಸಾರೆ ವಂದಿಸುತ್ತಾ ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ನಾವೀಗ ಕಳಸ ಕಡೆಗೆ ಪ್ರಯಾಣ ಮುಂದುವರಿಸ್ತಾ ಇದ್ದೇವೆ. ಗುಡಿಯರಿಗೆ ಈಗ ಮೊದಲು ಚಾರ್ಮಾಡಿಯಲ್ಲಿರುವಂಥ ವಾಟರ್ ಫಾಲ್ ಅನ್ನು ನೋಡಿಕೊಂಡು ಅಲ್ಲಿಂದ ಸೀದಾ ತೇಜಸ್ವಿ ಪ್ರತಿಷ್ಠಾನಕ್ಕೆ ಹೋಗುವಂಥ ಪ್ಲ್ಯಾನು. ಅಲ್ಲಿಂದ ಸೀದಾ ದೇವರ ಮನೆ ಮುಗಿಸಿ ಸಂಜೆ ಆಗುವಾಗ ಹೋಮ್ ಸ್ಟೇ. ಇದಿಷ್ಟು ಇವತ್ತಿನ ನಮ್ಮ ಪ್ಲ್ಯಾನ್, ಇವತ್ತಿನ ಶೆಡ್ಯೂಲ್. ಈಗ ನಾವು ಬಾರಿ ಬೇಗ ಹೊರಡಬೇಕು, 9 ಗಂಟೆಗೆ ಬೆಳ್ತಂಗಡಿಯಿಂದ ಹೊರಡಬೇಕು ಅಂತ ಹೇಳಿ ಈಗ ಗಂಟೆ ಸುಮಾರು ಆಯಿತು. ಈಗ ಸಂಜೆ ರೀಚ್ ಆಗಿದ್ದೇವೆ ಬೆಳ್ತಂಗಡಿಗೆ, 9:30 ಆಗಿದೆ, ಅರ್ಧ ಗಂಟೆಲಿ. ಹಾಂ, ನಾವು ಚಹಾ ಕುಡಿಯೋದೆಲ್ಲ ಸ್ವಲ್ಪ ತಡ ಆಯಿತು. ನಮ್ಮ ರಮೇಶ್ ಅಣ್ಣವರ ಗೆಳೆಯರೆಲ್ಲ ಸಿಕ್ಕಿದ್ರು. ಹಾಗೆ ಮತ್ತೆ ರತನ್ ಮತ್ತೆ ರಕ್ಷಿತ್ ಒಟ್ಟಿಗೆ ಉಚ್ಚೈಲಿಕ್ಕೆ ಹೋಗಿ ಒಂದು 10 ನಿಮಿಷ ಅಲ್ಲಿ ವೇಸ್ಟ್ ಆಯಿತು. ಅದು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅವರು ಪ್ರಥಮ ಮಾತು ಹೇಳಿದ್ದೆ ಪಾಡುವರ ಕೇಂದ್ರ ಬರ್ತದೆ ಗ್ಲಾಸ್. ಆದ್ರೆ ನಮ್ಮಲ್ಲಿ ಇರುವ ಹುಡುಗರು ಯಾರು ಬೆಳಿಗ್ಗೆ ಹಾಕದ ಕಾರಣ ಅಲ್ಲ, ನಾವು ಯಾವತ್ತೂ ಹಾಕುದಿಲ್ಲ, ಅದು ಬೇರೆ. ಬಟ್ ನೆಕ್ಸ್ಟ್ ನಮ್ಮ ಡ್ರೈವರ್ ಇವರ ಡ್ರೈವರ್ ಅನ್ನು ತೋರಿಸ್ಲಿಕ್ಕೆ ಮರ್ತೋಯ್ತು. ಇವರು ನಮ್ಮ ಸಂದೀಪ್ ಸ್ಯಾಂಡಿ ಅಲಿಯಸ್ ಟೈಗರ್, ಮಿನಿ ಟೈಗರ್. ನನ್ನ ದಾದಾದ ಬನ್ನಡ್ಸಿದ್ದೆ. ಅವರು ಬೆಳಿಗ್ಗೆ ಸ್ಯಾಂಡಿ, ರಾತ್ರಿ ರ್ಯಾಂಡಿ, ಬ್ರ್ಯಾಂಡಿ ಕೂಡ. ಇದೀಗ ಚಾರ್ಮಾಡಿ ಘಾಟಿನಲ್ಲಿ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ವಂದನೆಗಳೊಂದಿಗೆ. BC ಪ್ರಕಾಶ, ಬಾಯ್. ಯಾವ ಹನಿಗಳಿಂದ ಯಾವ ನೆಲವು ಹಸಿರಾಗುವುದೋ, ಯಾರ ಸ್ಪರ್ಶದಿಂದ ಯಾರ ಮನವು ಹಸಿಯಾಗುವುದೋ. ಸದ್ಯಕ್ಕೆ ರಕ್ಷಿತ್ ರವರ ಫೋಟೋಶೂಟ್ ಎಲ್ಲ ಮುಗ್ದಿದೆ. ಭಾವಿ ಮದುಮಗ ಮದುವೆಗೆ ಪ್ರಪೋಸಲ್ ಕಳಿಸ್ಲಿಕ್ಕೆ ಫೋಟೋ ಬೇಕಂತೆ. ಹಾಗೆ ನಮ್ಮನ್ನೆಲ್ಲ ಒಂದು 1/4 ಗಂಟೆಯಿಂದ ವೆಯ್ಟ್ ಮಾಡಿಸಿ ಫೋಟೋ ತೆಗೆಸಿಕೊಳ್ತಾ ಇದ್ದಾನೆ. ಅಣ್ಣ ಬೇ ರಕ್ಷಿತ್. ಹಾಂ, ಹಲವು ನಮೂನೆಗಳ ಫೋಟೋ ತೆಗೆದಿದ್ದಾನೆ. ಯಾರಾದರೂ ಹುಡುಗಿಯರು ನೋಡಿದರೆ ಅವನಿಗೊಂದು ನಿಮ್ಮ ಪ್ರೊಫೈಲನ್ನು ಕಳಿಸಿ. ಇತ್ತೆ ಈ ವಿಡಿಯೋಡು ಏರಣ್ಣ ಪ್ರೇಮಿಲು ಪೂರ ತಿಕ್ಕದು ಪೂರ್ದು ಉಂದಾವಂದತ್ತ. ನಾವು ಪೈಲವರ ಉಂಟಕ್ಕ ಕಂಪ್ಲೀಟ್ ವಿಡಿಯೋ ಉಂಟ. ಪ್ರೊಫೆಸರ್ ರಕ್ಷಿತ್